ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ಗ್ರೇಡ್ಸ್ ಯೂಟ್ಯೂಬ್ ಚಾನಲ್. ತುಂಬ ಜನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೇಳ್ತಾ ಇದ್ದೀನಿ, ಬ್ರದರ್ ನೀವು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಎಡಿಟ್ ಮಾಡ್ತಾರಲ್ಲ, ಈ ರೀತಿ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಯಾವ ಒಂದು ಅಪ್ಲಿಕೇಶನಲ್ಲಿ ಎಡಿಟ್ ಮಾಡ್ತಾರೆ, ಹೇಗಪ್ಪ ಎಡಿಟ್ ಮಾಡ್ತಾರೆ, ಯಾವ ರೀತಿ ನಾವು ಕೂಡ ನಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಎಡಿಟ್ ಮಾಡೋದು ತುಂಬ ಜನ ಕೇಳ್ತಾರೆ. ಯಾಕಂದರೆ ಈಗಿನ ದಿನದಲ್ಲಿ ತುಂಬ ಜನ ನ್ಯೂ ಯೂಟ್ಯೂಬರ್ಸ್ ಏನು ಮಾಡ್ತಾರೆ, ಅವರೊಂದು ಯೂಟ್ಯೂಬ್ ಸ್ಟುಡಿಯೋ ಎಡಿಟ್ ಮಾಡೋದಕ್ಕೆ ಯಾವೊಂದು ಪವರ್ ಡೈರೆಕ್ಟರ್ ಅದು ಅಪ್ಲಿಕೇಶನ್ ಯೂಸ್ ಮಾಡ್ತಾರೆ. ಬಟ್ ಅದರಲ್ಲಿ ವರ್ಕೌಟ್ ಆಗಲ್ಲ, ಅಂದರೆ ಎಡಿಟ್ ಮಾಡೋದಕ್ಕೆ ಆಗಲ್ಲ. ಆದರೆ ಬಟ್ ನಾನು ಇವತ್ತು ನಾನು ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ನೀವು ನೋಡೋದು ಪ್ರತಿಯೊಂದು ವಿಡಿಯೋ HD ಕ್ವಾಲಿಟಿ ನಾನು ವಿಡಿಯೋ ಎಡಿಟ್ ಮಾಡ್ತೀನಿ, ಪರ್ಫೆಕ್ಟ್ ವಿಡಿಯೋ ಎಡಿಟಿಂಗ್ ಮಾಡ್ತೀನಿ. ಈ ರೀತಿ ನೀವು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋನು ಯಾವ ರೀತಿ ಎಡಿಟ್ ಮಾಡೋಂತ ಈ ಒಂದು ವಿಡಿಯೋ ಕ್ಲಿಯರ್ ತೋರಿಸ್ಕೊಡ್ತೀನಿ. ಅದ್ರ ಜೊತೆ ನಾನು ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಯಾವ ಒಂದು ಅಪ್ಲಿಕೇಶನಲ್ಲಿ ಎಡಿಟ್ ಮಾಡ್ತೀನಿ ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಏನು ಮುಚ್ಚುಮರೆ ಮಾಡೋದು ಏನು, ಯಾಕಂದ್ರೆ ತುಂಬ ಜನ ಕೇಳ್ತಾರೆ. ಈಗಿನ ದಿನದಲ್ಲಿ ನೋಡೋದು ತುಂಬ ಜನ ಯೂಟ್ಯೂಬರ್ಸ್ ನೋಡಿದ್ದೀನಿ ನಾನು, ಲೈವ್ ಚೆಕಿಂಗ್ ಚಾನಲ್ ಚೆಕಿಂಗಲ್ಲಿ ತುಂಬ ಜನ ವೀಡಿಯೋಸ್ ಎಡಿಟಿಂಗ್ ಮಾಡೋದಕ್ಕೆ ಬರೋಲ್ಲ ಒಬ್ಬೊಬ್ಬರಿಗೆ. ಆದರೆ ಬಟ್ ನನ್ನ ಫ್ಯಾಮಿಲಿ ಮೆಂಬರ್ಸ್ ಏನಿದ್ದಾರೆ, ನಾನು ನಿಮಗೆ ಇವತ್ತು ನೋಡಿದ್ರೆ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಯಾವ ರೀತಿ ಎಡಿಟ್ ಮಾಡ್ತೀನಿ, ಯಾವ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ತೀನಿ ಎಡಿಟ್ ಮಾಡ್ಬೇಕಾದ್ರೆ, ನಾನು ಏನೇನು ಮಾಡ್ತೀನಿ ಅಲ್ಲ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಅಂತ ಪ್ರತಿಯೊಬ್ಬ ಯೂಟ್ಯೂಬರ್ಸ್ಗೆ ಈ ಒಂದು ವಿಡಿಯೋ ಸ್ಕಿಪ್ ಮಾಡೋದು ನೋಡ್ಬೇಕು. ಯಾಕಪ್ಪ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ, ನೀವು ಲೈಫ್ ಟೈಮ್ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ಬೇಕಂತ ಇದ್ದಾರೆ, ಯೂಟ್ಯೂಬಲ್ಲಿ ನೀವು ಯೂಟ್ಯೂಬರ್ಸ್ ಆಗಬೇಕಪ್ಪ, ನೀವು ಇಂಪಾರ್ಟೆಂಟ್ ಎಡಿಟಿಂಗ್. ಯಾಕಂದರೆ ವಿಡಿಯೋ ಮೇಲೆ ಡಿಸಿಷನ್ ಇರುತ್ತೆ. ಅಂದರೆ ನಿಮ್ಮೊಂದು ಆಡಿಯನ್ಸ್ ನೋಡುವಂಥ ಆಡಿಯನ್ಸ್ ಏನು ನಿಮ್ಮೊಂದು ವಿಡಿಯೋ ನೋಡ್ತಾರೆ ಯಾವ ರೀತಿ ಎಡಿಟ್ ಮಾಡಿದ್ದಾರೆ, ಅಂದರೆ ವಿಡಿಯೋ ನೋಡುವಂಥ ಆಡಿಯನ್ಸ್ ಏನಂತ ಬೋರ್ ಅನಿಸುತ್ತೆ, ನೀವು ಎಡಿಟ್ ಮಾಡಿ ಏನು ಸ್ವಲ್ಪ ಇದು ಕ್ಲಿಯರಾಗಿ ಕೊಟ್ಟರೆ ನಿಮ್ಮೊಂದು ವಿಡಿಯೋ ನೋಡ್ತಾರೆ. ಅದಕ್ಕೋಸ್ಕರ ನಾನು ನಿಮಗೆ ಇವತ್ತು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಯಾವ ರೀತಿ ಎಡಿಟ್ ಮಾಡುವಂಥ ಈ ಒಂದು ವಿಡಿಯೋ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇವತ್ತು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ಪ್ಲೀಸ್ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಸುಮ್ಮನೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 50 ಕಿಲೋಮೀಟರ್ ಈ ಸದ್ಯದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ 30K ಸಬ್ಸ್ಕ್ರೈಬ್ ಹೆಚ್ಚಿದೆ, ಬೇಗ 30K ಸಬ್ಸ್ಕ್ರೈಬ್ ರೀಚ್ ಮಾಡಿದೆ. ಸ್ಟಾರ್ಟ್ ಬನ್ನಿ. ಇವತ್ತು ನಾನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಮೊದಲನೇ ಹೇಳ್ತೇನೆ, ನಾನು ಅಪ್ಲಿಕೇಶನ್ ಯೂಸ್ ಮಾಡೋದು ಯಾವ ಪವರ್ ಡೈರೆಕ್ಟರ್ ಏನು ಯೂಸ್ ಮಾಡಲ್ಲ, ಜಸ್ಟ್ ಒಂದು ಕೈನ್ಮಾಸ್ಟರ್ ಅಂತ ಅಪ್ಲಿಕೇಶನ್ ಇದೆ, ನಿಮ್ಗೆ ಗೊತ್ತಿರುತ್ತೆ ಕೈನ್ಮಾಸ್ಟರ್. ಆ ಕೈನ್ಮಾಸ್ಟರ್ ನಾನು ನನ್ನೊಂದು ಯೂಟ್ಯೂಬ್ ವಿಡಿಯೋ ಎಡಿಟ್ ಮಾಡ್ತೇನೆ. ಯಾವುದೊಂದು PC ಏನು ಯೂಸ್ ಮಾಡಲ್ಲ ಎಡಿಟ್ ಮಾಡೋದಕ್ಕೆ, ಲ್ಯಾಪ್ಟಾಪ್ ಜಸ್ಟ್ ಮೊಬೈಲ್ ಇದೆ, ನಿಮ್ಮ ಹತ್ರ ಒಂದು ಮೊಬೈಲ್ ಫೋನ್ ಇದ್ದರೆ ಸಾಕು, ಈಸಿಯಾಗಿ ನೀವು ಎಡಿಟಿಂಗ್ ಮಾಡ್ಕೊಳ್ಳೋ. ಅದು ಯಾವ ರೀತಿ ಎಡಿಟ್ ಮಾಡೋದು ನಾನು ನಿಮಗೆ ಎಲ್ಲ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಬನ್ನಿ, ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಯಾವ ರೀತಿ ಏನೋ ಜಸ್ಟ್ ನೀವು ಪ್ಲೇಸ್ಟೋರಲ್ಲಿ ಕೈನ್ಮಾಸ್ಟರ್ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಬನ್ನಿ, ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಎಡಿಟ್ ಮಾಡೋದು ಅಂತ. ಈಗ ಸ್ಟಾರ್ಟ್ ಮಾಡೋಣ ಬನ್ನಿ. ನಾನು ನಿಮಗೆ ಕ್ಲಿಯರಾಗಿ ಮೊಬೈಲ್ ಸ್ಕ್ರೀನಲ್ಲಿ ಬರ್ತೀನಿ. ಬನ್ನಿ, ನಾನು ನಿಮಗೆ ಮೊದಲನೇದಾಗಿ ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ ಯಾವ ರೀತಿ ಎಡಿಟ್ ಮಾಡೋಂತ ನಾನು ನಿಮಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಮೊದಲನೇದಾಗಿ ಹೇಳ್ತಾ ಇದ್ದೀನಿ, ನೀವು ಎಡಿಟಿಂಗ್ ಮಾಡ್ಬೇಕಪ್ಪ ಅನ್ನೋ ಮೊದಲನೇದಾಗಿ ಹೇಳ್ಬೇಕಾರೆ ಯಾರೆಲ್ಲ ನೀವು ಯೂಟ್ಯೂಬರ್ಸ್ ಬೆಸ್ಟ್ ಅಪ್ಲಿಕೇಶನ್ ಅಂದರೆ ಕೈನ್ಮಾಸ್ಟರ್ ನೀವು ಈಸಿಯಾಗಿ ತುಂಬ ಸುಲಭವಾಗಿ ಎಡಿಟಿಂಗ್ ಮಾಡ್ಕೊಳ್ಬೋದು. ಬೆಸ್ಟ್ ಎಡಿಟಿಂಗ್ ಅಪ್ಲಿಕೇಶನ್ ಅಂತ ಹೇಳ್ಬೋದು. ಮೊದಲನೇ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡೋದು ಯಾವ ರೀತಿ ಅಂದರೆ ಅದ್ರ ಬಗ್ಗೆ ಒಂದು ಸಪ್ರೇಟಾಗಿ ವೀಡಿಯೋ ಮಾಡಿದ್ರೆ ಬೇಗ ವೀಡಿಯೋ ನೋಡ್ಕೊಳ್ಳಿ. ಈಗ ಬಂದುಬಿಟ್ಟು ಮೊದಲನೇದಾಗಿ ನೀವು ಏನು ನೋಡಬೇಕು, ಕೈನ್ಮಾಸ್ಟರ್ ಓಪನ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ್ದೀನಿ, ನಾನು ಓಪನ್ ಮಾಡಿದ್ದೀನಿ. ನೋಡಿ ಈ ರೀತಿ ಇಂಟರ್ಫೇಸ್ ಬರುತ್ತೆ, ನ್ಯೂ ಪ್ರಾಜೆಕ್ಟ್ ಅಂತ ಬರುತ್ತೆ ನೋಡ್ಕೊಳ್ಳಿ. ನೀವು ಯೂಟ್ಯೂಬ್ ಸ್ಟುಡಿಯೋ ಎಡಿಟ್ ಮಾಡ್ಬೇಕಾದ್ರೆ ಈ ಕೈನ್ಮಾಸ್ಟರ್ ವರ್ಷನ್ ಚೇಂಜ್ ಆಗಿದೆ, ಅಂದರೆ ನ್ಯೂ ವರ್ಷನ್ ಆಗಿದೆ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ. ನ್ಯೂ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನೋಡ್ಕೊಳ್ಬೋದು. ಇಲ್ಲಿ ನೋಡ್ಕೊಳ್ಬೋದು. ನೀವು ಮೊದಲನೇ ಇಲ್ಲಿ ಸೈಜ್ ಸೆಲೆಕ್ಟ್ ಏನು ಮಾಡ್ಕೊಳ್ಬೇಕು. ಇಲ್ಲಿ ನಿಮ್ಮದು ಪ್ರಾಜೆಕ್ಟ್ ಅಂತ ಬರುತ್ತೆ, ಪ್ರಾಜೆಕ್ಟ್ ನಿಮ್ಮದು ಏನೂ ಕೂಡ ಹೋಗ್ಬಿಟ್ಟು ತೆಳಗಡೆ ಸೈಜ್ ಇರುತ್ತೆ ನೋಡ್ಕೊಳ್ಬೋದು. ನಿಮ್ಮ ಯೂಟ್ಯೂಬ್ ಸ್ಟುಡಿಯೋ ಎಡಿಟ್ ಮಾಡ್ತಾ ಇದ್ದಾರಪ್ಪ, ನೀವು ನೋಡ್ಬೇಕು 16:9 ತೊಗೊಳ್ಬೇಕು. ಶಾರ್ಟ್ಸ್ ವಿಡಿಯೋ ಇದ್ರೆ ಏನಿದು ಇದ್ದರೆ ಇಲ್ಲಿ ನೋಡ್ಕೊಳ್ಬೋದು, ರೀಲ್ಸ್ ಅದು ಪ್ರತಿಯೊಂದಕ್ಕೂ. ನಾವು ಯೂಟ್ಯೂಬ್ ಸ್ಟುಡಿಯೋ 16:9 ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ರಿಯೇಟ್ ಅಂತ ಇರುತ್ತೆ ನೋಡಿ, ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇದು ಇದೊಂದು ನಮ್ಮೊಂದು ಕೈನ್ಮಾಸ್ಟರ್ ಬೋರ್ಡು ನೋಡ್ಕೊಳ್ಬೋದು, ಇಂಪಾರ್ಟೆಂಟ್ ಬೆಸ್ಟ್ ಎಡಿಟಿಂಗ್ ಅಂತ ನಾವು. ಇಲ್ಲಿ ನೀವು ಏನು ಮಾಡಬೇಕು, ಮೊದಲನೇ ನಿಮ್ಮೊಂದು ವಿಡಿಯೋ ಯಾವ ರೀತಿ ವಿಡಿಯೋ ಶೂಟ್ ಮಾಡಿದ್ರೆ ಆ ವಿಡಿಯೋ ತೊಗೊಳ್ಬೇಕು. ಆ ವಿಡಿಯೋ ತೊಗೊಳೋದು ಯಾವ ರೀತಿ ಅಂದರೆ, ನಿಮ್ಮ ಫೈಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡಿದರೆ ಕ್ಯಾಮ್ರಾ ಅಂತ ತೊಗೊಳುತ್ತೆ. ನಾನು ಕ್ಯಾಮ್ರಾದಲ್ಲಿ ವಿಡಿಯೋ ಸಾಕಷ್ಟು ವಿಡಿಯೋ ಮಾಡಿದ್ದೀನಿ, ನಾನು ನಿಮಗೆ ತೋರಿಸ್ತೀನಿ. ಎಕ್ಸಾಂಪಲ್ ಈ 3 ವಿಡಿಯೋಸ್, ಈ ಒಂದು ವಿಡಿಯೋ ನೋಡ್ಕೊಳ್ಬೋದು. ಈ ಒಂದು ವಿಡಿಯೋ ಡಿಲೀಟ್ ಮಾಡ್ತೀನಿ, ಬೇರೆ ವಿಡಿಯೋ ತೊಗೋತೀನಿ, ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ವಿಡಿಯೋ ನೀವು ಡಿಲೀಟ್ ಮಾಡಿ ಬೇರೆ ವಿಡಿಯೋ ತೊಗೋಬೇಕಾದ್ರೆ ಜಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮ್ಮ ಕ್ಯಾಮ್ರಾ ಓಪನ್ ಆಗುತ್ತೆ ನೋಡ್ಕೊಳ್ಳೋದು. ಸಾಕಷ್ಟು ನಿಮ್ಮ ವಿಡಿಯೋ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಯಾವ ಒಂದು ವಿಡಿಯೋ ಬೇಕೋ ಆ ಒಂದು ವಿಡಿಯೋ ಸೆಲೆಕ್ಷನ್ ಮಾಡ್ಕೊಳ್ಬೋದು. ಈ ಥರಲ್ಲಿ ಏನು ಜಸ್ಟ್ ಈ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ತೀನಿ. ಈ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿದ ತಕ್ಷಣ ನಾನು ನಿಮಗೆ ಏನು ಮಾಡ್ತೀನಿ, ಈ ವಿಡಿಯೋ ನೋಡಿ ಮೊದಲನೇ ನೋಡ್ಕೊಳ್ಳಿ ಯಾವ ರೀತಿ ಅಂದರೆ ಯಾವ ರೀತಿ ಎಡಿಟ್ ಮಾಡ್ತೀನಿ ನೋಡ್ಕೊಳ್ಳಿ. ಪ್ರತಿಯೊಬ್ಬ ಯೂಟ್ಯೂಬರ್ಸ್ ಇಂಪಾರ್ಟೆಂಟ್ ಈ ವಿಡಿಯೋ, ನಿಮ್ಮೊಂದು ವಿಡಿಯೋ ಯಾವ ರೀತಿ ಯೂಟ್ಯೂಬ್ ಸ್ಟುಡಿಯೋ ಎಡಿಟ್ ಮಾಡೋದು ನೋಡ್ಕೊಂಡು. ನಾನು ಈ ವಿಡಿಯೋ ಈ ರೀತಿ ಶೂಟ್ ಮಾಡ್ಕೊತೀನಿ. ಮೊದಲನೇ ಶೂಟ್ ಮಾಡಿದ ತಕ್ಷಣ ನಾನು ಏನು ಮಾಡ್ತೀನಿ, ಎಡಿಟ್ ಯಾವ ರೀತಿ ಅಂದರೆ ಜಸ್ಟ್ ವಿಡಿಯೋ ಪ್ಲೇ ಮಾಡ್ತೀನಿ. ನೋಡಿ, ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ, ನಾನೇನು ಮಾಡ್ತೀನಿ, ವಿಡಿಯೋ ಕ್ರಾಪ್ ಮಾಡ್ತೀನಿ. ಯಾಕಂದರೆ ಎಲ್ರಿಗೂ ನಮಸ್ಕಾರ ಅಂತೆಲ್ಲ ಇದು ಕ್ಯಾಮ್ರಾ ಸ್ಟಾರ್ಟ್ ಮಾಡೋದು ನೋಡ್ಕೊಳ್ಳಿ. ಈ ರೀತಿ ನೋಡಿ, ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಗ್ರೇಡ್ಸ್ ಯೂಟ್ಯೂಬ್ ಚಾನಲ್. ಇವತ್ತೊಂದಲ್ಲಿ ಯೂಟ್ಯೂಬ್ನಲ್ಲಿ 3 ನೀವು ಹೊಸ ವಿಡಿಯೋ ಮಾಡ್ತೀನಿ. ನಾನೊಂದು ವಿಡಿಯೋ ಶೇರ್ ಮಾಡಿದ್ದೀನಿ, ಮೊದಲನೇ ಹೇಳ್ಬಿಡ್ತೀನಿ. ಜೊತೆ ನಾನು ಏನು ಮಾಡ್ತೀನಿ ನೋಡ್ಕೊಳ್ಬೋದು. ಇಂಪಾರ್ಟೆಂಟ್ ವಿಡಿಯೋ ಈ ರೀತಿ ಶೇರ್ ಮಾಡ್ಕೊಂಡ ತಕ್ಷಣ ಏನು ಮಾಡ್ತೀನಿ, ಈ ರೀತಿ ಸ್ವೈಪ್ ಮಾಡ್ತೀನಿ. ಸ್ವೈಪ್ ಮಾಡಿದ ತಕ್ಷಣ ಏನಾದರೂ ಸ್ಕ್ರೀನ್ ರೆಕಾರ್ಡಿಂಗ್ ಹಾಕ್ಬೇಕಾ, ಏನಾದರೂ ಸ್ಕ್ರೀನ್ ರೆಕಾರ್ಡಿಂಗ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಾನು ಏನು ಮಾಡ್ತೀನಿ, ಮೊದಲನೇ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ಕೊಳ್ಳಿ. ಈ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ನಾನು ಸಬ್ಸ್ಕ್ರೈಬ್ ಬಟನ್ ಮಾಡೋಕ್ಕಿಂತ ಮುಂಚೆ ಗರ್ಲ್ಸ್ ಆ್ಯಂಡ್ ಬಾಯ್ಸ್ ಪ್ಲೀಸ್ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ನೋಡಿ ಈ ರೀತಿ ನಾನು ಇಲ್ಲಿ ಕಟ್ ಮಾಡ್ತೀನಿ. ಇಲ್ಲಿ ಕಟ್ ಮಾಡಿ ನಾನೊಂದು ಸಬ್ಸ್ಕ್ರೈಬ್ ಬಟನ್ ಏನಂತ ಇಲ್ಲ, ಅದನ್ನು ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮತ್ತೆ ಮೀಡಿಯಾ ಓಪನ್ ಆಗುತ್ತೆ. ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕು. ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಬೇಕು, ಇಲ್ಲಾಂದರೆ ನಿಮಗೆ ಸೈಡಲ್ಲಿ ಪೇಜ್ ಬರುತ್ತೆ. ಅದಕ್ಕೋಸ್ಕರ ನೀವು
ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಿಮಗೆ ನಾನು ನಿಮ್ಮೊಂದು ವಿಡಿಯೋ ಸೆಲೆಕ್ಟ್ ಮಾಡಿ ನಾನೊಂದು ವಿಡಿಯೋ ಹಾಕ್ತೀನಿ. ನಾನು ಗ್ರೀನ್ ಸ್ಕ್ರೀನ್ ಮಾಡಿದ್ದೀನಿ. ನಂದು ಐ ಬಟನ್ ಇದೇನು ಮಾಡ್ತೀನಿ ನೋಡಿ, ಇಲ್ಲಿ ಕ್ರೋಮಾ ಕೀ ಅಂತ ಇರುತ್ತೆ, ನಾನು ಮಾಡಿಬಿಡ್ತೀನಿ. ಆನ್ ಮಾಡಿ ಈಗ ಪ್ಲೇ ಮಾಡ್ತೀನಿ, ತೋರಿಸ್ತೀನಿ ನೋಡಿ. ಎಲ್ಲ ವರ್ಷ ಮಾಡ್ತಾರೆ ಈ ರೀತಿ ಇಟ್ಕೊಂಡು ಸೆಟ್ ಮಾಡ್ತೀನಿ. ಸೆಟ್ ಮಾಡಿದ ತಕ್ಷಣ ಈ ರೀತಿ ಆಗುತ್ತೆ. ಇದು ಮೊದಲನೇ ನೋಡ್ಕೊಳ್ಳಿ ನಾನು ಯೂಟ್ಯೂಬ್ ಸ್ಟುಡಿಯೋ ಎಡಿಟಿಂಗ್. ಈಗ ನಾನು ಸ್ಕ್ರೀನ್ ರೆಕಾರ್ಡ್, ನೀವು ಇಂಪಾರ್ಟೆಂಟ್ ತಿಳ್ಕೊಬೇಕು. ನೀವು ನಿಮ್ಮೊಂದು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇದ್ದಾನೆ ಅಂದ್ರಪ್ಪ ಸೈಡ್ಗಡೆ ಅಂದರೆ ನೀವು ಯಾವ ರೀತಿ ಅಂದರೆ, ನಾನು ನೋಡ್ಕೊಂಡು ನಾನು ಪ್ರತಿಯೊಂದು ವಿಡಿಯೋ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ. ಆವಾಗ ನೀವು ಏನು ಮಾಡ್ಬೇಕು, ಜಸ್ಟು ಮತ್ತೆ ನೀವು ಲೇಯರ್ ಮೇಲೆ ಕ್ಲಿಕ್ ಮಾಡಬೇಕು. ಲೇಯರ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾಕಪ್ಪ ಲೇಯರ್ ಮೇಲೆ ಕ್ಲಿಕ್ ಮಾಡ್ಬೇಕಂದ್ರೆ, ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈಚೆಗಡೆ ಸೈಡ್ ಬರುತ್ತೆ, ಇಲ್ಲಿ ಬರುತ್ತೆ, ಅದು ತೆಲಗಡೆ ಬರೋಲ್ಲ. ಇಲ್ಲಿ ನಾನು ತೆಲಗಡೆ ಕ್ರೋಮಾಕಿ ಅಂತ ಹಾಕಿದ್ದೀನಲ್ಲ, ನಾನು ಸಬ್ಸ್ಕ್ರೈಬ್ ಬಟನು ಅದನ್ನು ನಿಮಗೆ ಬರೋಲ್ಲ, ಇಲ್ಲಿ ತೆಲಗಡೆ ಬರೋಲ್ಲ. ಡೈರೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಬರುತ್ತೆ. ಅದೇ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸ್ಕ್ರೀನ್ ರೆಕಾರ್ಡ್ ಬರುತ್ತೆ. ನಾನು ಸ್ಕ್ರೀನ್ ರೆಕಾರ್ಡ್ ತೋರಿಸ್ತೀನಿ ನೋಡಿ. ನೀವು ಸ್ಕ್ರೀನ್ ರೆಕಾರ್ಡ್ ಹಾಕ್ಬೋದು, ವಿಡಿಯೋ ಹಾಕೊಳ್ಬೋದು ನೋಡಿ. ಈ ಸ್ಕ್ರೀನ್ ರೆಕಾರ್ಡ್ ಈ ಸೈಡ್ಗೆ ನಾನು ಈ ರೀತಿ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ, ನೋಡ್ಕೊಳ್ಳಿ. ಈ ರೀತಿ ನಾನು ಸೈಜ್ ಸೆಟ್ ಮಾಡ್ಬೋದು ನೋಡಿ. ಈ ರೀತಿ ಸೈಜ್ ಸೆಟ್ ಮಾಡಿ ನಾನು ಸ್ಕ್ರೀನ್ ರೆಕಾರ್ಡ್ ಈ ರೀತಿ ಆ್ಯಡ್ ಮಾಡ್ತೀನಿ ನೋಡಿ. ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಸ್ಕ್ರೀನ್ ರೆಕಾರ್ಡ್ ಆ್ಯಡ್ ಮಾಡ್ತೀನಿ. ಇಷ್ಟು ನಾನು ಆ್ಯಡ್ ಮಾಡಿದ ತಕ್ಷಣ ನೀವು ನೋಡ್ಕೊಳ್ಬೋದು, ಈ ಥರಲ್ಲಿ ಹಲವಾರು ಪೌಂಡ್ಸ್ ಇದೆ. ಏನಾದರೂ ಬರಿಬೇಕಾ ನೀವು ಕೈನ್ಮಾಸ್ಟರಲ್ಲಿ ಬರ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ, ಜಸ್ಟ್ ಲೇಯರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪೌಂಡ್ಸ್ ಅಂತ ಇರುತ್ತೆ. ಏನಾದರೂ ಎಫೆಕ್ಟ್ಸ್ ಕೊಡ್ಬೇಕಾದ್ರೆ ಎಫೆಕ್ಟ್ಸ್ ಕೊಡ್ಕೊಳ್ಬೋದು. ಮತ್ತು ಈ ಥರ ನೀವು ಬ್ಲರ್ ಏನಾದರೂ ನಿಮ್ಮ ಮೊಬೈಲ್ ನಂಬರ್ ಅದು ಹಾಕಿರ್ತಾರೋ ಒಮ್ಮೊಮ್ಮೆ ನಿಮ್ಮೊಂದು ವಿಡಿಯೋದಲ್ಲಿ, ಅದು ನಿಮ್ಗೆ ಬ್ಲರ್ನ ಆಗ್ಬೇಕಾದ್ರೆ ಬೆಸ್ಟ್ ಅಂತ ನಾವು ಇಲ್ಲಿ ಬ್ಲರ್ನ ಆಪ್ಷನ್ ಅಂತ ಬ್ಲರ್ ಮೇಲೆ ಕ್ಲಿಕ್ ಮಾಡಿ ಬ್ಲರ್ನ ಕೂಡ ಮಾಡ್ಕೊಳ್ಬೋದು. ಮತ್ತು ಅದರ ಜೊತೆ ಇಲ್ಲಿ ನಿಮ್ಮೊಂದು ವಿಡಿಯೋ ಏನಾದರೂ ನಿಮ್ಗೆ ವಿಡಿಯೋ ಸ್ಕಿಪ್ ಬೇಕಾ, ಇಲ್ಲಿ ಏನು ಮಾಡೋದು, ಜಸ್ಟ್ ವಿಡಿಯೋ ಮೇಲೆ ಕ್ಲಿಕ್ ಮಾಡೋದು. ಇಲ್ಲಿ ಟೈಮ್ ಅಂತ ಇರ್ತೀವಿ, ಇದರಿಂದ ಟ್ರೆಂಪ್ ಅಂತ ಇರ್ತೀವಿ ನೋಡಿ. ಟ್ರಿಂಪರ್ ಮೇಲೆ ಕ್ಲಿಕ್ ಮಾಡಿದ ಸ್ಕಿಪ್, ಇಲ್ಲಿ ನೋಡಿ ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದ ಪ್ಲಸ್ ಬರುತ್ತೆ. ಈ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನೀವು ಏನಾದರೂ ಡಿಫ್ರೆಂಟ್ ಚೀಸ್ ನೋಡ್ಕೊಳ್ಳಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ ಆ್ಯಕ್ಷನ್ ಯಾವ ರೀತಿ ಆಗುತ್ತೆ ನೋಡಿ. ನಂದು ನೋಡಿ ಈ ರೀತಿ ಹಲವಾರು ರೀತಿಯಲ್ಲಿದೆ, ಹಲವಾರು ರೀತಿ ಈಗ ಕೈನ್ಮಾಸ್ಟರ್ ಪ್ರಿಂಟರ್ಸ್ ಇದೆ. ಈ ರೀತಿ ನಮಗೆ ಸಿಗಲ್ಲ ಇಲ್ಲಿ ಕೂಡ, ಅದಕ್ಕೋಸ್ಕರ ಬೆಸ್ಟ್ ಅಂತಲೇ ಹೇಳ್ಬೋದು. ಈ ರೀತಿ ಎಡಿಟ್ ಮಾಡ್ತೀನಿ ನಾನು, ನೋಡ್ಕೊಳ್ಳಿ. ಈ ರೀತಿ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋದು. ನಿಮಗೆ ಈ ರೀತಿ ಟೆಂಪ್ಲೇಟ್ ನಿಮಗೆ ಬೇಕಪ್ಪ ಅಂದರೆ ಜಸ್ಟ್ ನಾನು ಮೊಬೈಲ್ ಡೇಟಾ ಆನ್ ಮಾಡಿ ಈ ರೀತಿ ಎಫೆಕ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಯಾಕಂದ್ರೆ ನಾನು ಮೊಬೈಲ್ ಡೇಟಾ ಆನ್ ಮಾಡಿಲ್ಲ, ಅಂದರೆ ಮೊಬೈಲ್ ಡೇಟಾ ಈಗ ಆಪ್ ಇದೆ ನಂದು, ಅದಕ್ಕೋಸ್ಕರ ಆಗಿಲ್ಲ. ಈ ರೀತಿ ನಾನು ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡಿ ಮತ್ತೆ ಈ ರೀತಿ ನಾನು ಏನು ಮಾಡ್ತೀನಿ, ಲಾಸ್ಟ್ ಬಂದುಬಿಟ್ಟು ಇಲ್ಲಿ ಎಂಡ್ ಸ್ಕ್ರೀನ್ ಇರ್ತದೆ ಇಲ್ಲ, ಇಲ್ಲಿ ನಾನು ಸ್ವಲ್ಪ ಸ್ಕಿಪ್ ಮಾಡ್ತೀನಿ. ಸ್ಕಿಪ್ ಮಾಡಿದ ತಕ್ಷಣ ಮತ್ತೆ ಏನು ಮಾಡ್ತೀನಿ, ಇಲ್ಲಿ ಬ್ಲಾಕ್ ಬರಬೇಕು ವಿಡಿಯೋ. ಆನಂತರ ನಾನು ಸೆಟ್ಟಿಂಗ್ ಇಲ್ಲಿ ಸಿಂಬಲ್ ಅಂತ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ವಿಡಿಯೋ ಪೇಡ್ ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡ್ಕೊಳ್ಳಿ. ಆನ್ ಮಾಡಿದರೆ ಇದರಿಂದ ಏನು ಬೆನಿಫಿಟ್ಸ್ ಅಂತ ನೋಡ್ಕೊಳ್ಳಿ. ವಿಡಿಯೋ ಲಾಸ್ಟ್ ಎಂಡ್ ಆಗೋದು ಮತ್ತೆ ಸುಲ್ತೀನಲ್ಲ ರೀ, ಇಲ್ಲಿ ಬ್ಲ್ಯಾಕ್ ಸ್ಕ್ರೀನ್ ಬರ್ತಲ್ಲ, ಈ ರೀತಿ ಬರುತ್ತೆ. ಈ ರೀತಿ ಬಂದಾಗ ನಮ್ಗೆ ಬೆಸ್ಟ್ ಆಗುತ್ತೆ. ಅದರಲ್ಲಿ ನಾನೊಂದು ವಿಡಿಯೋ ಈ ರೀತಿ ಈಗ ಎಡಿಟಿಂಗ್ ಆಯಿತು. ಇದರಲ್ಲಿ ನೀವು ಏನಾದರೂ ಸಾಂಗ್ ಹಾಕ್ಬೇಕಾ, ಮ್ಯೂಸಿಕ್ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಡಿಯೋ ಮೇಲೆ ಕ್ಲಿಕ್ ಮಾಡಿದ್ರೆ ಮ್ಯೂಸಿಕ್ ಯೂಸ್ ಮಾಡ್ಬೋದು. ನಿಮ್ಮ ವಾಯ್ಸ್ ಯೂಸ್ ಮಾಡ್ಬೇಕಾ, ಬೆಸ್ಟ್ ಅಂತ ಹೇಳ್ಬೋದು. ಇಲ್ಲಿ ಮೇಲೆ REC ಅಂತ ಇದೆಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮೈಕ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ರೆಕಾರ್ಡಿಂಗ್ ಸ್ಟಾರ್ಟ್. ಇಷ್ಟು ಮಾಡಿ ನಾನು ಯೂಸ್ ಮಾಡ್ತೀನಿ. ಈಗ ನಾನು ಈಸಿಯಾಗಿ ನೀವು ಈ ರೀತಿ ಎಡಿಟ್ ಮಾಡ್ಕೊಳ್ಬೋದು. ನಾನು ನಿಮಗೆ ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಈಗ ಎಡಿಟಿಂಗ್ ಮಾಡಿದಂಥ ವಿಡಿಯೋ ಸೇವ್ ಮಾಡೋದು ಏನು, ಜಸ್ಟ್ ನೋಡಿ ಇಲ್ಲಿ OMR ಸಿಂಬಲ್ ಅಂತ ಸೈಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಕೊಳ್ಳೋ. ನನ್ನ ಹತ್ತಿರ OnePlus ಮೊಬೈಲ್ ಇದೆ. ನನ್ನೊಂದು OnePlusಲ್ಲಿ 4K ವಿಡಿಯೋ HD ಬರುತ್ತೆ. 4K HD ಬರುತ್ತೆ. ನಿಮ್ಮಲ್ಲಿ ಎಷ್ಟು ಬರುತ್ತೆ, ನಿಮ್ಮ ಮೊಬೈಲ್ ಕೆಪಾಸಿಟಿ ಎಷ್ಟಿದೆ ಅಷ್ಟು ಬರುತ್ತೆ. ಮಿನಿಮಮ್ ಅಂದರೆ 1800ವರೆಗೆ ಬರ್ಬೋದು. MPPS HD ಬರ್ಬೋದು. ಇಷ್ಟು ಮಾಡಿ ನಾನು ಏನು ಮಾಡ್ತೀನಿ, ಸೇವ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೇವ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆಟೋಮೆಟಿಕ್ ನನ್ನ ವಿಡಿಯೋ ಸೇವ್ ಆಗುತ್ತೆ. ಇಷ್ಟೇ ನಾನು ಎಡಿಟ್ ಮಾಡೋದು ನನ್ನೊಂದು ಯೂಟ್ಯೂಬ್ ಸ್ಟುಡಿಯೋ. ಈಗ ನಾನು ನಿಮಗೆ ನನ್ನೊಂದು ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಸ್ಟುಡಿಯೋ ಯಾವ ರೀತಿ ಎಡಿಟ್ ಮಾಡ್ತೀನಿ, ಯಾವ ರೀತಿ ಎಡಿಟ್ ಮಾಡೋದು ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋ ಅಂತ ನಾನು ಇವತ್ತೊಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನೊಂದು ಜಸ್ಟ್ ಕೈನ್ಮಾಸ್ಟರ್ ಬೆಸ್ಟ್ ಎಡಿಟಿಂಗ್ ಅಂತ ಹೇಳ್ಬೋದು. ನಾನು ನಿಮಗೆ ಇವತ್ತು ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ ಅಂತ ಇವತ್ತು ಮುಗಿಸ್ತೇನೆ. ಇವತ್ತನ್ನು ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ರೇಟ್ ಸಬ್ಸ್ಕ್ರೈಬರ್ಸ್ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ. ಯಾಕಂದ್ರೆ ತುಂಬ ಜನ ಎಡಿಟಿಂಗ್ ಮಾಡೋಕ್ಕೆ ಬರ್ತಾಯಿಲ್ಲ ಯೂಟ್ಯೂಬಲ್ಲಿ. ಎಡಿಟಿಂಗ್ ಯಾವ ರೀತಿ ಮಾಡೋದು ಅಂತ ಎಡಿಟಿಂಗ್ ಮಾಡ್ಕೊಳ್ಳಿ, ಬೆಸ್ಟ್ ಅಂತ ಹೇಳ್ಬೋದು. ಯಾವ PC ಯೂಸ್ ಆಗಲ್ಲ, ಏನೂ ಆಗಲ್ಲ, ಜಸ್ಟ್ ಒಂದು ಮೊಬೈಲ್ ಇದ್ರೆ ಸಾಕು, ಈಸಿ ಕೈನ್ಮಾಸ್ಟರ್ ಅಪ್ಲಿಕೇಶನ್ ಮೂಲಕ ಎಡಿಟಿಂಗ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇವತ್ತು ಮುಗಿಸ್ತೇನೆ. ಇವತ್ತನ್ನು ಮುಗಿಸೋದು ಮುಂಚೆ ಪ್ರತಿಯೊಬ್ಬ ಕನ್ನಡ ಟೆಕ್ ರೇಟ್ ಸಬ್ಸ್ಕ್ರೈಬರ್ಸ್ ಇರ್ತೀನಿ. ಜೇನಂದ್ರೆ ಮಾತ್ರ ಮತ್ತೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.